ಹಲೋ, ಎಲ್ರಿಗೂ ನಮಸ್ಕಾರ. ನಾನು ಕವಿತಾ. ಯಾರೆಲ್ಲ ಮೊದಲನೇ ಬಾರಿಗೆ ಈ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ನೋಡಿ ಅಂತ ಹೇಳ್ತೀನಿ. ನಾನಿವತ್ತು ಬಟರ್ ಮಶ್ರೂಮ್ ಸಿಜ್ವಾನ್ನ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಸಿಂಪಲ್ಲಾಗಿದೆ. 4 ಐಟಮ್ಸು ಅಷ್ಟೇ. ಇಲ್ಲಿ ನಾನು 1 ಪ್ಯಾಕೆಟಷ್ಟು ಮಶ್ರೂಮ್ನ ತೊಗೊಂಡಿದ್ದೀನಿ. ಉಂಡೆ ಸಮೇತ ತೊಗೊಂಡಿದ್ದೀನಿ. ಇಲ್ಲಿ ನಾನು ಕಟ್ ಮಾಡಿ ಇಟ್ಕೊಂಡಿಲ್ಲ ಮಶ್ರೂಮ್ನ, ಮತ್ತು ತೊಳೆದು ಇಟ್ಕೊಂಡಿದ್ದೀನಿ ನಾನು. ನೀವು ಬೇಕಾದರೆ ಕಟ್ಟಬೇಕಾದ್ರೂ ಮಾಡ್ಕೊಂಡು ಇಟ್ಕೋಬೋದು. ನಾನು ಉಂಡೆ ಸಮೇತನೇ ಹಾಕ್ತಾಯಿದ್ದೀನಿ. ಮತ್ತು ಅದಕ್ಕೆ ಬ್ಯಾಡಗಿ ಮೆಣಸಿನ್ಕಾಯಿ, ಒಂದು 7ರಿಂದ 8 ಬ್ಯಾಡಗಿ ಮೆಣಸಿನ್ಕಾಯಿನ ನೀರಲ್ಲಿ ನೆನೆ ಹಾಕಿರೋದು, ಒಂದು 2 ಅವರ್ಸು. ತುಂಬ ಚೆನ್ನಾಗಿರುತ್ತೆ ಕಲ್ಲರು ಅನ್ನೋದಕ್ಕೋಸ್ಕರ. ಮತ್ತು ಒಂದು ದೊಡ್ಡ ಈರುಳ್ಳಿ ತೊಗೊಂಡಿದ್ದೀನಿ, ಉದ್ದುದ್ದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ 1 ಚಮಚದಷ್ಟು ಸಕ್ಕರೆ, ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ಒಂದು 7ರಿಂದ 8 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಎಸಳುನ ಬಿಡಿಸಿಟ್ಕೊಂಡಿದ್ದೀನಿ ಸಿಪ್ಪೆನದು. ಮತ್ತು 1 ಚಮಚದಷ್ಟು ಬೆಣ್ಣೆ, 2 ಚಮಚದಷ್ಟು ಎಣ್ಣೆ ತೊಗೊಂಡಿದ್ದೀನಿ. ಬೆಣ್ಣೆ ಎಣ್ಣೆ ಎರಡೂ ಬೇಕಾಗುತ್ತೆ ಇದಕ್ಕೆ. ಸಿಂಪಲಾಗಿದೆ, ಬೇಗ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ ಸ್ನ್ಯಾಕ್ಸ್ಗೆಲ್ಲ. ಈಗ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಫಸ್ಟು ನಾವು ಬ್ಯಾಡಗಿ ಮೆಣಸಿನ್ಕಾಯಿ ನಾವು ನೆನೆಸಿಟ್ಟಿರ್ತೀವಿ ಅದನ್ನು ಈಗ ಜಾರ್ಗೆ ಹಾಕ್ಕೊಳ್ಳೋಣ. ನಾನು ಇಲ್ಲೊಂದು ಜಾರ್ ತೊಗೊಂಡಿದ್ದೀನಿ. ನೋಡಿ, ಇದು ಏನಕ್ಕೆ ನಾನು ನೆನೆಸಿಟ್ಕೊಂಡಿದ್ದೀನಿ ಅಂದರೆ ನನಗೆ ಒಳ್ಳೆ ಕಲ್ಲರ್ ಸಿಗುತ್ತೆ ಅನ್ನೋದಕ್ಕೋಸ್ಕರ. ಇದಕ್ಕೆ ಯಾವ ಕಲ್ಲರ್ನೂ ನಾನು ಆ್ಯಡ್ ಮಾಡ್ತಾಯಿಲ್ಲ, ಅಷ್ಟು ಒಳ್ಳೆ ಕಲರ್ ಸಿಗುತ್ತೆ ಇದು ಹೀಗೆ ನೆನೆಸಿಟ್ಕೊಂಡ್ರೆ ನಾವು. ಇದಕ್ಕೆ ನಾನು ಏನು ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ರುಬ್ಬೋದಕ್ಕೆ ನಮಗೆ ಕಮ್ಮಿ ಪದಾರ್ಥ ಅಷ್ಟೇ. ಬ್ಯಾಡಗಿ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಸಕ್ಕರೆ, 1 ಚಮಚದಷ್ಟು ಉಪ್ಪು, ಇದೆರಡನ್ನೂ ಹಾಕ್ಕೊಳ್ತಾ ಇದ್ದೀನಿ. ಇದರಲ್ಲಿ ನಮಗೆ ಸಿಜ್ವಾನ್ ಅಂದರೆ ನಮಗೆ ಗೊತ್ತಾಗುತ್ತೆ, ಖಾರ, ಉಪ್ಪು, ಹುಳಿ, ಖಾರ ಎಲ್ಲ ಇರುತ್ತೆ ಇದರಲ್ಲಿ. ತುಂಬ ಚೆನ್ನಾಗಿರುತ್ತೆ. ಈಗ ನಾನು ಎಷ್ಟು ರುಚಿಗೆ ಬೇಕೋ ಅಷ್ಟು ಹಾಕ್ತಾಯಿದ್ದೀನಿ. ನಾನು ತಿರ್ಗಾ ಅಲ್ಲಿ ಹಾಕೋಕ್ಕೆ ಹೋಗಲ್ಲ, ಇಲ್ಲಿ ಏನು ರುಬ್ಕೊಳ್ತೀನಿ ಅಷ್ಟಕ್ಕೆ ಮಾತ್ರ ನಾನು ಉಪ್ಪು ಹಾಕ್ಕೊಳ್ತೀನಿ. ಈಗ ಇದ್ರದ್ದೇ ಸ್ವಲ್ಪ ನೀರು ಹಾಕ್ಕೊಳ್ತೀನಿ ಅಷ್ಟೇ, ಜಾಸ್ತಿ ಬೇಡ, ಯಾಕೆಂದರೆ ಮೆಣಸಿನ್ಕಾಯಿ ನೆಂದಿರೋದ್ರಿಂದ. ಈಗ ಇದನ್ನು ರುಬ್ಕೊಳ್ಳೋಣ. ಪೇಸ್ಟ್ ಥರ ಮಾಡ್ಕೋಬೇಕು ನಾವು. ಈಗ ಅದು ನೈಸು ಪೇಸ್ಟ್ ಆಗಬೇಕು ನಮಗೆ. ನೋಡಿ ನಮಗೆ ಅಲ್ಲೇ ಕಲ್ಲರ್ ಗೊತ್ತಾಗ್ತಿದೆ. ಈಗ ಆಗಿದೆ, ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಕಲ್ಲರ್ ಬಂದಿದೆ. ನಮಗೆ 1 ಪ್ಯಾಕೆಟ್ ಈಗ ಬರುತ್ತಲ್ಲ ಮಶ್ರೂಮ್ಗಳು, ಅಷ್ಟಕ್ಕೆ ಇದು ಸಾಕಾಗುತ್ತೆ ಇಷ್ಟು. ನೋಡಿ ತುಂಬ ಚೆನ್ನಾಗಿದೆ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ನಾನು. ಅದು ಬಿಸಿ ಆದಮೇಲೆ ಎಣ್ಣೆ ಹಾಕ್ಕೊಳ್ಳೋಣ, 2 ಚಮಚದಷ್ಟು. ನೀವು ಇದಕ್ಕೆ ಬರೀ ಬೆಣ್ಣೆಲೇ ಮಾಡ್ಕೊಳ್ತೀನಿ ಅಂದರೆ ಬೆಣ್ಣೆಲೇ ಮಾಡ್ಬೋದು. ನಾನಿಲ್ಲಿ ಎಣ್ಣೆ ಬಳಸ್ತಾ ಇದ್ದೀನಿ. ಈಗ ಇದಕ್ಕೆ ನಾವು ಏನು ರುಬ್ಬಿಟ್ಕೊಂಡಿದ್ದೀವಿ ಅದನ್ನು ಹಾಕ್ಕೊಳ್ಳೋಣ. ಎಣ್ಣೆ ಕಾದಿದೆ. ಈಗ ಇದನ್ನು ಫುಲ್ ಹಾಕ್ಕೊಳ್ಳೋಣ. ಇದಕ್ಕೆ ನೀರೆಲ್ಲ ಹಾಕೋದೆಲ್ಲ ಏನು ಬೇಡ, ನಮಗೆ ಎಷ್ಟು ಪೇಸ್ಟ್ ಸಿಗುತ್ತೆ ಅಷ್ಟೇ ಸಾಕು. ನೋಡಿ ಎಷ್ಟು ಒಳ್ಳೆ ಕಲರ್ ಬಂದಿದೆ ಅಲ್ವಾ. ಇದಕ್ಕೆ ನಾವು ಕಲರ್ ಆ್ಯಡ್ ಮಾಡ್ತಾಯಿಲ್ಲ, ಯಾವ ಟೇಸ್ಟಿಂಗು ಆ್ಯಡ್ ಮಾಡ್ತಾಯಿಲ್ಲ. ನೋಡಿ, ಇದನ್ನು ಚೆನ್ನಾಗಿ ಆ ಎಣ್ಣೆಲೇ ಬಾಡಿಸ್ಕೊಳ್ಳೋಣ. ಅದು ಗಟ್ಟಿ ಆಗಬೇಕು ಸ್ವಲ್ಪ, ಫುಲ್ಲು ಅದು ಹಸಿ ವಾಸನೆ ಹೋಗಬೇಕು ನಮಗೆ. ಆ ಬೆಳ್ಳುಳ್ಳಿದು ಮತ್ತು ಮೆಣಸಿನ್ಕಾಯಿದು ಅದರದ್ದೆಲ್ಲ ನಮಗೆ ಹೋಗಬೇಕು ಸ್ಮೆಲ್ಲು. ಅಲ್ಲಿ ಗಂಟನೂ ನಾವು ಅದನ್ನು ಸ್ವಲ್ಪ ಬಾಡಿಸ್ಕೊಳ್ಳೋಣ. ಅದು ಗಟ್ಟಿ ಆಗ್ತಾ ಬರ್ತಾಯಿದೆ ನೋಡಿ, ಇಷ್ಟು ಗಟ್ಟಿ ಆಗ್ತಿದೆ. ಈಗ ಈ ಟೈಮಲ್ಲಿ ನಾವು ಈರುಳ್ಳಿನ ಸೇರಿಸ್ಕೊಳ್ಳೋಣ. 1 ಈರುಳ್ಳಿನ ಸೇರಿಸ್ಕೊಳ್ಳೋಣ. ನಮಗೆ ಯಾಕೆ ಅಂದರೆ ತಿನ್ನಬೇಕಾದ್ರೆ ಕ್ರಂಚಿಯಾಗೂ ಇರುತ್ತೆ, ಚೆನ್ನಾಗಿರುತ್ತೆ, ತುಂಬ ಬೆಂದೋದಂಗೂ ಇರೋಲ್ಲ, ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಇದು ಗಟ್ಟಿ ಆದಮೇಲೆ ಹಾಕ್ಕೊಳ್ತಾ ಇರೋದು. ಈಗ ನೋಡಿ, ಇದು ಇನ್ನಷ್ಟು ಗಟ್ಟಿ ಆಗುತ್ತೆ. ಒಂದು 5 ನಿಮಿಷ ಇದನ್ನು ನಾವು ಬಾಡಿಸ್ಕೊಳ್ಳೋಣ. ಈರುಳ್ಳಿನೆಲ್ಲ ಮಿಕ್ಸ್ ಆಗಲಿ ಮಸಾಲೆಗೆ. ಗಟ್ಟಿ ಆಗ್ತಾ ಬರ್ತಾಯಿದೆ. ಈಗ ನೋಡಿ, ಅದು ಹಸಿ ವಾಸನೆನೂ ಹೋಗ್ತಾ ಇದೆ ನಮಗೆ. ನಾವು ಆಮೇಲೆ ಬೇಕಾದರೆ ಬೆಣ್ಣೆನ ಲಾಸ್ಟಲ್ಲಿ ಸೇರಿಸ್ಕೊಳ್ಳೋಣ. ತುಂಬ ಫ್ಲೇವರ್ ಚೆನ್ನಾಗಿರುತ್ತೆ ಆವಾಗ ಲಾಸ್ಟಲ್ಲಿ ನಾವು ಹಾಕ್ಕೊಳ್ಳೋದ್ರಿಂದ. ಇದನ್ನು ನೀವು ಚಪಾತಿ ಜೊತೆಗೂ ತಿನ್ಬೋದು, ಇಲ್ಲ ಅಂತಂದರೆ ರೋಲ್ ಥರ ಆ ಥರನೂ ಮಾಡ್ಕೊಳ್ಳಿ ಬೇಕಾದರೆ. ಇಲ್ಲ ಸ್ನ್ಯಾಕ್ಸ್ ಟೈಮು ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ ಸಂಜೆ ಟೈಮ್ಗಳಲ್ಲಿ. ನೋಡಿ, ಈಗ ನಾನು ಮಶ್ರೂಮ್ನ ಹಾಕ್ಕೊಳ್ತಾ ಇದ್ದೀನಿ. ಫುಲ್ಲು ಮಿಕ್ಸ್ ಮಾಡ್ಕೊಳ್ಳೋಣ, ಅದಕ್ಕೆ ಮಸಾಲೆ ಹೊಂದ್ಕೊಳ್ಳೋ ಹಾಗೆ. ಅದು ಫುಲ್ಲು ಗಟ್ಟಿ ಆಗ್ತಿದೆ. ಈಗ ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ಹೇಳೋದೇ ಬೇಡ, ನೀವೇ ಇನ್ನೊಂದೊಂದು ಸಲ ಮಾಡ್ಕೊಳ್ತೀರಾ, ಅಷ್ಟು ಚೆನ್ನಾಗಿರುತ್ತೆ ಇದು. ನೋಡಿ, ಎಲ್ಲ ಡ್ರೈ ಆಗಿ ಅದಕ್ಕೆ
ಹೊಂದ್ಕೊಂಡಿದೆ. ಈಗ ಸ್ವಲ್ಪ ನೀವು ಬೇಕಾದರೆ ಉಪ್ಪೇನಾದರೂ ಕಮ್ಮಿ ಅನಿಸಿದ್ರೆ ನಿಮಗೆ, ನೀವು ರುಬ್ಬಬೇಕಾದ್ರೆ ಕಮ್ಮಿ ಹಾಕ್ಕೊಂಡಿದ್ರೆ ಆ ಟೈಮಲ್ಲಿ ನೀವು ಬೇಕಾದರೆ ಒಂದು ಚಿಟಿಕೆಯಷ್ಟು ನೀವು ಉಪ್ಪನ್ನ ಹಾಕ್ಕೊಳ್ಳಿ. ನಾನಿಲ್ಲಿ ಉಪ್ಪು ಹಾಕ್ಕೊಳ್ತಾ ಇಲ್ಲ, ನನಗೆ ಕರೆಕ್ಟಾಗಿದೆ, ಹಾಗಾಗಿ ನಾನು ಹಾಕ್ಕೊಳ್ತಾ ಇಲ್ಲ. ನೋಡಿ, ಈಗ 1-2 ಸೆಕೆಂಡು ನಾವು ಅದು ಕ್ಲೋಸ್ ಮಾಡೋಣ. ತುಂಬ ಜಾಸ್ತಿ ಹೊತ್ತು ಬೇಡ ನಮಗೆ. ಈಗ ನೋಡಿ, ತೆಗೆದ್ಬಿಡೋಣ. ಈಗ ಆಗಿದೆ. ಇದು ಇನ್ನೊಂದು 2 ನಿಮಿಷ ನಾವು ಹಾಗೆ ಹಾಕಿದ್ರೆ ಡ್ರೈ ಆಗಿಬಿಡುತ್ತೆ. ಎಲ್ಲ ಆಲ್ಮೋಸ್ಟ್ ರೆಡಿಯಾಗಿದೆ, ಮಿಕ್ಸ್ ಆಗಿದೆ, ಬೆಂದಿದೆ. ನೋಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಮಶ್ರೂಮ್ ಏನು ನಿಮಗೆ ಜಾಸ್ತಿ ಟೈಮ್ ತೊಗೊಳ್ಳಲ್ಲ ಬೇಯೋದಕ್ಕೆ, ಬೇಗ ಬೆಂದೋಗುತ್ತೆ ಅದು. ಈಗ ನೋಡಿ, ರೆಡಿ ಆಗ್ತಿದೆ. ಇದಕ್ಕೆ ನೀವಿನ್ನೇನು ಹಾಕೋದು ಬೇಕಾಗಿಲ್ಲ, ನೀವು ಹಾಗೆ ಕೂಡ ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ಈಗ ರೆಡಿ ಆಗ್ತಿದೆ, ಫುಲ್ ರೆಡಿಯಾಗಿದೆ ಇದು. ಈಗ ಇದ್ರ ಮೇಲೆ ನಾವು ಬೆಣ್ಣೆನ ಏನು ಇಟ್ಕೊಂಡಿದ್ವಿ ಆ ಬೆಣ್ಣೆನ ಈಗ ಇದ್ರ ಮೇಲೆ ಹಾಕ್ಕೊಳ್ಳೋಣ. ನಾವು ಲಾಸ್ಟಲ್ಲಿ ಬೆಣ್ಣೆ ಸೇರಿಸೋದ್ರಿಂದ ನಮಗೆ ಫ್ಲೇವರ್ ತುಂಬ ಚೆನ್ನಾಗಿ ಅನಿಸುತ್ತೆ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಈಗ ನಾನು 1 ಚಮಚದಷ್ಟು ಬೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಈ ಪ್ಯಾಕೆಟಲ್ಲಿ ಬರುತ್ತಲ್ಲ ಬೆಣ್ಣೆಗಳು, ಈಗ ಅಮೂಲು, ಮಿಲ್ಕ್ ಆ ಥರದ್ದು ನಾನು 1 ಪ್ಯಾಕೆಟ್ ಬೆಣ್ಣೆ ತೊಗೊಂಡಿದ್ದೀನಿ. 1 ಚಮಚದಷ್ಟು ಬರುತ್ತೆ ಅದು. ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಬೇಕಾದರೆ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೋಬೋದು. ಬೇಕು ನಮ್ಗೆ ಇನ್ನೂ ಸ್ವಲ್ಪ ಇದು ಬೇಕು ಅಂತಂದರೆ ಕ್ಯಾಪ್ಸಿಕಮ್ ಆ್ಯಡ್ ಮಾಡ್ಕೋಬೋದು. ಆದರೆ ಏನು ಬೇಡ, ಸಿಜ್ವಾನ್ಗೆ ಇದೇ ತುಂಬ ಚೆನ್ನಾಗಿರುತ್ತೆ. ಅದೆಲ್ಲ ಹಾಕ್ಕೊಂಡ್ರೆ ಬೇರೆ ಥರ ಗೋಬಿ ಮಂಚೂರಿ ಆ ಥರ ಸ್ಟೈಲ್ ಹೊರ್ಟೋಗ್ಬಿಡುತ್ತೆ. ಈ ಥರ ಒಂದ್ಸಲಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಸ್ವೀಟಾಗಿರುತ್ತೆ, ಖಾರ ಇರುತ್ತೆ, ಹುಳಿ ಇರುತ್ತೆ, ಎಲ್ಲ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೋಡಿ, ನಾನೀಗ ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲರೂ ಒಂದ್ಸಲಿ ಮಾಡ್ಕೊಳ್ಳಿ. ನೋಡಿ, ತುಂಬ ಚೆನ್ನಾಗಿ ಕಾಣಿಸ್ತಿದೆ. ನೀವು ಇದನ್ನು ಬೇಕಾದ್ರೆ ರೈಸ್ ಜೊತೆನೂ ತಿನ್ಬೋದು, ಚೆನ್ನಾಗಿರುತ್ತೆ. ಕರ್ಡ್ ರೈಸ್ಗಂತೂ ತುಂಬ ಚೆನ್ನಾಗಿರುತ್ತೆ. ಅದ್ರ ಮೇಲೆ ನಾನು ಸ್ವಲ್ಪ ಬೆಣ್ಣೆ ಇಟ್ಟಿದ್ದೀನಿ, ನೋಡ್ಬೋದು, ತುಂಬ ಚೆನ್ನಾಗಿದೆ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.